ಓ ಮೈ ಗಾಡ್, ಡಿಸೆಂಬರಲ್ಲಿ ಒಂದು ಬ್ಯಾಂಗ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಡಿಸೆಂಬರ್ ಟೈಮಲ್ಲಿ 2 ಮೂವಿಯ ಕ್ಲಾಶ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಎರಡು ರೆಡ್ ಥೀಮಲ್ಲೇ ಬರೋಕೆ ಹೊರಟಿರುವಂಥದ್ದು KD ದ ಡೆವಿಲ್ ದ ಹೀರೋ. ಈ ಮೂವಿ ಓವರಾಲ್ ಆಗಿ ಹೇಗೆ ಬರೋಕೆ ಹೊರಟಿದೆ, ಟೆಕ್ನಿಕಲಿ ಮಾತಾಡ್ತೀನಿ, ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಎರಡೂ ಸೈಡಿಂದನೂ ನಾನು ಒಂದೊಂದು ವಿಷಯನ ನಿಮಗೆ ಹೇಳ್ತೀನಿ. ಅಂದರೆ ಹೆಂಗಾಗುತ್ತೆ ಅಂದರೆ ಎರಡನ್ನೂ ಸಪ್ರೇಟ್ ಮಾಡಿ ಹೇಳ್ತೀನಿ, ಟೆಕ್ನಿಕಲಿ ಬೇರೆನೇ ಹೇಳ್ತೀನಿ ಅಂತ ಹೇಳ್ತಾ. ಸೊ ಗೈಸ್, ಯಾವುದನ್ನೆಲ್ಲ ಮಾಡಿದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಟೈಟಲ್ ಬಗ್ಗೆ ಮಾತಾಡೋಣ. ಇಲ್ಲಿ ಹೆಂಗಾಗಿದೆ ಅಂದರೆ, ನಿಮಗೆ ಡಿ ಬಾಸ್ ಅವ್ರ ಮಧ್ಯ ಮತ್ತು ಧ್ರುವ ಸರ್ಜಾ ಅವ್ರ ಮಧ್ಯ ಟೈಟಲ್ ಬಗ್ಗೆ ಒಂದು ಜಗಳ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅಂದರೆ ಜಗಳ ಅಂದರೆ ಅದೊಂದು ಹೆಲ್ತಿ ಜಗಳ ಆಗಿರುವಂಥದ್ದು, ಏನು ಇಡೀ ಫ್ಯಾನ್ ವಾರ್ ಆಗೋ ರೀತಿ ಏನಲ್ಲ, ಅದು ಅವ್ರ ಮಧ್ಯೆ ಅವ್ರ ಪರ್ಸ್ನಲಿ ಇರೋವಂಥದ್ದು, ಅವ್ರ ಮಧ್ಯೆ ಇರೋವಂಥ ಕಾಂಪಿಟೇಷನ್ ಆಗಿರುವಂಥದ್ದು. ಸೊ ನಾವು ಇದ್ರ ಮಧ್ಯೆ ಇನ್ವಾಲ್ವ್ ಆಗುವಂಥ ಅಗತ್ಯ ಇಲ್ಲ, ನಾವು ಮೂವಿ ಬಂತ ನೋಡಿದ್ವಾ ಇಷ್ಟಲ್ಲಿರಬೇಕು. ಓಕೆ, ಈಗ ನಾನು ಹೇಳೋಕೊಟ್ಟಿರುವಂಥದ್ದು ಏನಂದರೆ, ಟೈಟಲ್ ಬಗ್ಗೆ ಅಂತ ಬಂದಾಗ KD ದ ಡೆವಿಲ್ ತೊಗೊಂಡಾದ್ಮೇಲೆ ಇವರು ಡೆವಿಲ್ ಅನ್ನೋ ವರ್ಡನ್ನು ಯೂಸ್ ಮಾಡಲೇಬೇಕಾಗಿತ್ತು, ಡೆವಿಲ್ ದ ಹೀರೋ ಮಾಡಾಕಿದ್ರು. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಆ ಸೈಕಿಕ್ ಆ್ಯಕ್ಟಿಗೆ ಆ ಡೆವಿಲ್ ಅನ್ನೋದು ಸೂಟ್ ಆಗ್ತಾ ಇದೆ. ಆ್ಯಂಡ್ ಇವರ ಒಂದು KDಯ ಓವರ್ ಆಲ್ ಸ್ಟೋರಿ ವೈಸ್ ನೋಡಿದಾಗ KD ದ ಡೆವಿಲ್ ಅನ್ನೋದು ಕೂಡ, ಈ ಡೆವಿಲ್ ಅನ್ನೋ ವರ್ಡ್ ಇದೆಯಲ್ಲ, ಈ ಲಾಸ್ಟಲ್ಲಿ KD ದ ಡೆವಿಲ್ ಅಂತ ಬರುತ್ತಲ್ಲ, ಈ ಡೆವಿಲ್ ಅನ್ನೋ ಇವಿಲ್ ವರ್ಡ್ ಎಲ್ಲಿಂದ ಬಂತು ಅಂದರೆ ಪ್ರೇಮ್ ಅವರ ತಲೆಯಿಂದನೇ ಬರುವಂಥದ್ದು. ಆ್ಯಂಡ್ ಇಲ್ಲಿ ಡೆವಿಲ್ ದ ಹೀರೋ ಅನ್ನೋದೇನಿದೆಯಲ್ಲ, ಇದು ಡಿ ಬಾಸ್ ಅವರ ಮೈಂಡಿಂದನೇ ಬರುವಂಥದ್ದು. ಸೊ ನೋಡಿ, ಈ ಓವರ್ ಆಲ್ ಈ ಪ್ರಕಾಶ್ ವೀರ್ ಅವರಾಗಲಿ ಅಥವಾ ಪ್ರೇಮ್ ಅವರಾಗಲಿ ಅವ್ರದ್ದೇ ಸಪ್ರೇಟ್ ಅವ್ರದ್ದು ಫ್ರ್ಯಾಂಚೈಸ್ ಇರುತ್ತೆ. ಅಂದರೆ ಇವರ ಸೈಕಿಕ್ ಆ್ಯಕ್ಟಿಗೂ ಇವರ ಒಂದು ರೌಡಿಸಮ್ ಫ್ರ್ಯಾಂಚೈಸ್ಗೂ ಅದೊಂದು ಸಪ್ರೇಟ್ ಅಂತಲೇ ಹೇಳ್ಬೋದು. ಆದರೆ ನಾನು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿರೋದು ಏನು ಗೊತ್ತಾ, ನಿಮಗೆ ಡಿಸೆಂಬರ್ ರಿಲೀಸ್ ಆಗೋದಕ್ಕೋಸ್ಕರನೇ, ಎರಡು ಕನ್ನಡ ಮೂವಿ ಆಗಿರೋದ್ರಿಂದ ಫ್ಯಾನ್ ವಾರ್ ಮಾಡಿ, ಯಾವುದೇ ಒಂದು ಜಾತಿ ಗಲಾಟೆ ಅಲ್ಲ, ಪಾಲಿಟಿಕ್ಸ್ ಅಲ್ಲ, ಇದು ಫ್ಯಾನ್ ವಾರ್ ಅಲ್ವಾ, ಮಾಡ್ಕೊಳ್ಳಿ. ಆದರೆ ಬೇರೆ ಹೀರೋನ ರೆಸ್ಪೆಕ್ಟ್ ಕೊಡೋದು ಅಷ್ಟೇ ಕಲ್ತಿರಬೇಕು, ಆಗಲೇ ನಿಮಗೆ ನೀವು ನಿಮ್ಮ ಹೀರೋಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಈಗ ನಾನು ಹೇಳೋಕೊಟ್ಟಿರೋದು ಏನಂದರೆ, ಟೆಕ್ನಿಕಲಿ ಮಾತಾಡಬೇಕಾಗುತ್ತೆ. ನನಗೆ ಈಗ ಟೆಕ್ನಿಕಲಿ ಮಾತಾಡೋದಂದರೆ ತುಂಬಾ ಇಷ್ಟ. ಇಲ್ಲಿ ಮೇಯ್ನ್ ಹೈಲೈಟ್ ಏನಂತಂದರೆ, ಡೆವಿಲಲ್ಲಿ ಸ್ಟಾರ್ಟಿಂಗಿಂದನೂ ಮೇಯ್ನ್ ಹೈಲೈಟ್ ಬಂದಿರೋವಂಥದ್ದೇ ಮೋಕೋಬಾಟ್ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು, ಆಡಿಯೋ ಕ್ವಾಲಿಟಿ ಅಜನೀಶ್ ಅವ್ರದ್ದಾಗಿರುವಂಥದ್ದು. ಈ ಕ್ವಾಲಿಟಿ ಏನಿದೆಯಲ್ಲ, ಈ ಆಡಿಯೋ ಕ್ವಾಲಿಟಿ ಅಂತ ಏನಿದೆಯಲ್ಲ, ಇಲ್ಲಿ ಅದನ್ನು KD ಅವ್ರು ಕಿತ್ಕೊತಿದ್ದಾರೆ. ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಟೆಕ್ನಿಕಲಿ ಅಂತ ಬಂದಾಗ ಮೋಕೋಬಾಟ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇದೆ, ಬರೀ ನಮಗೆ ಟೀಸರ್ ನೋಡಿನೇ ಗೊತ್ತಾಗಿದೆ. ಆ್ಯಂಡ್ ಓವರ್ ಆಲ್ ನಿಮಗೆ ಆ್ಯಕ್ಷನ್ ಸೀಕ್ವೆನ್ಸಲ್ಲೇ ಕೊಡ್ತಾರೆ ಅಂತ ನಮಗೆ ರಿಪೋರ್ಟ್ಸ್ ಎಲ್ಲ ಕೊಟ್ಟಿರುವಂಥದ್ದು, ಸ್ಟಾರ್ಟಿಂಗೆಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಆಗಿ ಇಂಜುರಿ ಆಗಿರುವಂಥದ್ದು ನಿಮಗೆ ಗೊತ್ತಾಗಿದೆ. ಸೊ ಇಲ್ಲಿ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ, ಅದ್ರ ಜೊತೆಗೆ ಮೋಕೋಬಾಟ್ ಎಕ್ಸ್ಪೀರಿಯನ್ಸ್ ನಿಮಗೆ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ. ನಿಜ ಹೇಳ್ತಿದ್ದೀನಿ, ನೆಕ್ಸ್ಟ್ ಲೆವೆಲ್ ಕೊಡುತ್ತೆ. KD ಮೂವಿ ಆಲ್ರೆಡಿ ಆಗಿರೋವಂಥದ್ದು, ಅಲ್ಲಿ ಏನಾದ್ರು ಚೇಂಜಸ್ ಮಾಡೋಕ್ಕಾಗಲ್ಲ ಕ್ಯಾಮ್ರಾ ವರ್ಕಲ್ಲಿ. ಯಾಕೆಂದರೆ ಡೆವಿಲ್ ಅವರು ಇನ್ನೂ ವರ್ಕ್ ನಡೀತಾ ಇದೆ, ಅದು ಡಿಸೆಂಬರಲ್ಲೇ ರಿಲೀಸ್ ಆಗಿ ಕೊಟ್ಟಿರೋವಂಥದ್ದು. ಅದರದ್ದು ಇನ್ನೂ KDದು ಕೂಡ ಶೂಟಿಂಗ್ ಏನು ಮುಗ್ದಿಲ್ಲ, ಕೆಲವೊಂದು ವರ್ಕ್ಸ್ ಬಾಕಿ ಇದೆ, ಸಾಂಗ್ ಶೂಟ್ ಇನ್ನೂ ಬಾಕಿ ಇದೆ. ಹಾಗೆಯೇ ಡೆವಿಲ್ದು ಹಂಗಲ್ಲ, ಇನ್ನೂ 70% ಶೂಟಿಂಗೇನೆ ಅವ್ರದ್ದು ಬಾಕಿ ಇದೆ. ಆದರೆ ಈಗ ಟಾಕಿ ಪೋರ್ಷನ್ಸ್ ನಡೀತಾ ಇತ್ತು, ಅದ್ರ ಮಧ್ಯದಲ್ಲಿ ಸ್ಟಾಪ್ ಆಗಿದ್ದು ಕೂಡ ನಾನು ನಿಮಗೆ ಲಾಸ್ಟ್ ಅಪ್ಡೇಟಲ್ಲಿ ಹೇಳಿದ್ದೆ. ಪೀಕಿಗೆ ರೀಚ್ ಆಗಬೇಕಾದ್ರೆ ಈ ಅಡೆತಡೆ ಇರೋದೆಲ್ಲ ಕಾಮನ್, ಗೊತ್ತಾಯ್ತಾ? ಸೊ ಅದ್ರ ಜೊತೆಗೆ ಈಗ KD ಬಗ್ಗೆ ಬರೋದಾದರೆ ಟೆಕ್ನಿಕಲಿ ಮಾತಾಡಬೇಕಲ್ಲ, ಇಲ್ಲೇನೋ ಮೋಕೋಬಾಟ್ ಇದೆ, ಇವ್ರ ಹತ್ರ ಏನಿದೆ ಅಂತ ಎಕ್ಸ್ಟ್ರಾಡಿನರಿ. ನನಗೆ ಶಾಕ್ ಆಯಿತು, ಆಯಿತಾ? ನಿಜ ಹೇಳ್ಬೇಕಂದ್ರೆ ಆರ್ಕೆಸ್ಟ್ರಾ ಅಂತ ಏನು ಮಾಡ್ತಾರಲ್ಲ, ಅಂದರೆ ಲೈಕ್ ಎಲ್ಲ ಮ್ಯೂಸಿಕಲ್ ಪೀಸಸ್ ಏನಿರುತ್ತಲ್ಲ, ಹಬ್ಬಬ್ಬ ಅಂದರೆ 40ರಿಂದ 50 ಕನ್ನಡ ಇಂಡಸ್ಟ್ರಿಲಿ ಬಳಸೋವಂಥದ್ದು ಯೂಶ್ವಲಿ, ಆಯಿತಾ? ಸಲಾರ್ ಅಥವಾ KGF ಚಾಪ್ಟರ್ 2ಗೆಲ್ಲ ತರಿಸಿರುವಂಥದ್ದು 90ರಿಂದ 100, ಇದು ಹೈಯೆಸ್ಟ್ ಪೀಕ್ ಆಗಿರುವಂಥದ್ದು. ಇನ್ನು UIL ಕೂಡ ಈಗ ಅಜನೀಶ್ ಅವರು ಯೂಸ್ ಮಾಡ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಅಜನೀಶ್ ಅವರು ಯೂಸ್ ಮಾಡ್ತಿದ್ದಾರೆ. ಡೆವಿಲಿಗೆ ಬರ್ತೀನಿ, ಇನ್ನೂ ಇರಿ. ಈಗ 256 ಅನ್ನೋದು ದೊಡ್ಡ ನಂಬರ್ ಆಗಿರುವಂಥದ್ದು, 256 ಪೀಸಸ್ ಆಫ್ ಆರ್ಕೆಸ್ಟ್ರಾ ತುಂಬ ದೊಡ್ಡ ನಂಬರ್ ಆಗಿರುವಂಥದ್ದು. ಅದಕ್ಕೋಸ್ಕರನೇ ಆನಂದ್ ಆಡಿಯೋ ಅವರು ಬೇಗ ಬ್ಯಾಗೇಜ್ ಮಾಡಿಕೊಂಡ್ರು 17 ಕೋಟಿಗೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 17 ಕೋಟಿಗೆ ಬ್ಯಾಗೇಜ್ ಆಗ್ತಿದೆ ಅಂತಂದರೆ ಅದೊಂದು ಡಿಜಿಟಲ್ ರೈಟ್ಸ್ ಅಲ್ಲ, ಆಡಿಯೋ ರೈಟ್ಸ್ ತೊಗೊಂಡಿರೋದವ್ರು ಇನ್ನೂ. ಹಾಗಾದರೆ ಡಿಜಿಟಲ್ ರೈಟ್ಸ್ KD ಎಷ್ಟಕ್ಕೆ ಹೋಗ್ಬೋದು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ? ಅವರು ಯೂಶ್ವಲಿ ಅವ್ರ ಡಿಮ್ಯಾಂಡ್ ಇರುತ್ತೆ, ಆಡಿಯೋ ರೈಟ್ಸ್ನ ನಾವು ಇಷ್ಟು ಕೊಟ್ಟಿದ್ದೀವಿ, ನೀವು ಜಾಸ್ತಿ ಕೊಡ್ತೀರಾ ಅಂದರೆ ನಾವು ಡಿಜಿಟಲ್ ರೈಟ್ಸ್ನ ಕೊಡ್ತೀವಿ ಅಂತ. ಸೊ ಓವರ್ ಆಲ್ ಮೂವಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದು ನೆಕ್ಸ್ಟ್ ಸೆಕೆಂಡ್ರಿ. ಅದಕ್ಕೂ ಮೊದಲೇ ಕಲೆಕ್ಷನ್ ಮಾಡಿರೋವಂಥದ್ದು ಇದೆಯಲ್ಲ, ಇದು ಫಸ್ಟ್ ಬರೋವಂಥದ್ದು. 17 ಕೋಟಿಗೆ ಆನಂದ್ ಆಡಿಯೋ ಅವರು ರೈಟ್ಸ್ನ ತೊಗೊಂಡಿದ್ದಾರೆ, ಬ್ಯಾಗೇಜ್ ಮಾಡ್ಕೊಂಡಿದ್ದಾರೆ. ಮೇಯ್ನ್ಲಿ ಈ ನಂಬರ್ಸು ಚಿಕ್ಕದಲ್ಲ ಅಂತ ಗೊತ್ತಾಗಿ, ಆ್ಯಂಡ್ ಇದು
ಫುಲ್ಲಿ ಪ್ರೊಫೆಷ್ನಲ್ ಆಗಿ ಹೋಗ್ತಿರೋವಂಥದ್ದು ಆಡಿಯೋ ವಿಷಯದಲ್ಲಿ. ಆ್ಯಂಡ್ ಈ ನೀವು ವಿಡಿಯೋ ಸಮೇತ ನೋಡಿರ್ತೀರ, ವಿತ್ ಡಿಸೆಂಬರ್ ರಿಲೀಸ್ ಅಂತ ಹಾಕಿರೋದು ಕೂಡ ನೋಡಿದ್ರೆ ಅಲ್ಲಿಗೆ ಕನ್ಫರ್ಮ್ ಆಯಿತು, ಪ್ರೆಸ್ ಮೀಟಲ್ಲಿ ಕನ್ಫರ್ಮ್ ಆಯಿತು ಇದು ಡಿಸೆಂಬರಿಗೆ ಬರೋಕ್ಕೆ ಹೊರಟಿರೋವಂಥ ಮೂವಿ ಆಗಿರೋವಂಥದ್ದು ಅಂತ. ಸೆಪ್ಟೆಂಬರ್ ಟೈಮಲ್ಲೇ KD ಏನಾದ್ರು ಬಂದಿದ್ದರೆ ನಾನು ಹೇಳಿರೋವಂಥ ಅಪ್ಡೇಟ್ ಏನಿತ್ತಲ್ಲ, ಲೈಕ್ ಮಾರ್ಟಿನೇ ಫಸ್ಟ್ ಬರುತ್ತೆ ಅಂತ ಲಾಸ್ಟ್ ಟೈಮ್ ನಗಾಡಿದ್ರು. KD ಅಪ್ಡೇಟ್ ಫಸ್ಟ್ ಕೊಟ್ಟಾಗ ಎಲ್ಲಿ ಬ್ರೋ ಎಲ್ಲಿ ಮಾರ್ಟಿನ್ ಇಲ್ಲ, ನಾನು ಹೇಳಿಲ್ವಾ KDನೇ ಬರುತ್ತೆ ಅಂತ ಹಂಗಂತ ಹೇಳಿದರು. ಆಗ ಈಗ ನೋಡಿ, ಈಗ ಮಾರ್ಟಿನ್ ಬಂದಾಗ ಅವ್ರ ಕಮೆಂಟ್ ಸೆಕ್ಷನ್ ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ, ಬಂದು ಕಮೆಂಟ್ಸ್ ಮಾಡಿ ತಿಳಿಸಿ, ನಿಮಗೆ ನನ್ನ ಒಂದು ನ್ಯೂಸ್ ಎಲ್ಲ ಕೊಡ್ತಿರೋವಂಥದ್ದು ಅಪ್ರಿಷಿಯೇಟ್ ಮಾಡೋ ರೀತಿ ಇದ್ದರೆ, ಅಥವಾ ನಾನು ಈ ಓವರ್ ಆಲ್ ಕಂಪ್ಯಾರಿಸನ್ ಏನಿದೆಯಲ್ಲ ಟೆಕ್ನಿಕಲ್ ವೈಸ್ ಮಾಡ್ತಿದ್ದೀನಲ್ಲ, ಇದೆಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ಕಂಪ್ಲೀಟಾಗಿ ಈ ವಿಡಿಯೋ ವೈರಲ್ ಆಗಬೇಕು. ಯಾವಾಗಾಗುತ್ತೋ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಲ್ಲ ಜಾಸ್ತಿ, ಕಮೆಂಟ್ಸ್ ಮಾತ್ರ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ಗುರು, ನಿಮಗೆ ಏನು ಅನ್ನಿಸ್ತಿದೆ ಎರಡು ಮೂವಿ ಬಗ್ಗೆ, ಫುಲ್ ಆನ್ ಬ್ಯಾಂಗ್ ಆನ್ ಏನು ಬೇಕಾದ್ರೂ ಮಾಡಿ ಕಮೆಂಟ್ ಸೆಕ್ಷನ್ ಓಡಿ ಹೆಂಗೆ ಪುಡಿ ಮಾಡಿಬಿಡಿ ಅಂತ ಹೇಳ್ತಾ ಆಯಿತು. ಈಗ ಸ್ಟೋರಿ ವೈಸ್ ಬರೋದಾದರೆ ಯಾರ್ದು ಜಾಸ್ತಿ ತೂಕ ಇದೆ ಅಂತ ಕೇಳೋದಾದರೆ, ನೋಡಿ ಪ್ಯಾನ್ ಇಂಡಿಯಾಗೆ KD ಅವ್ರು ರೆಡಿಯಾಗಿದ್ದಾರೆ. ಯಾಕಿನ್ನು ಡೆವಿಲ್ ಅವರು ಪ್ಯಾನ್ ಇಂಡಿಯಾ ಬಗ್ಗೆ ಯೋಚನೆ ಮಾಡ್ತಿಲ್ಲ? ಇದಕ್ಕೇನಾದ್ರು ಡಿ ಬಾಸ್ ಅವ್ರು ಏನಾದ್ರು ಹೇಳ್ತಾರೆ, ಬೇಡ ಪ್ಯಾನ್ ಇಂಡಿಯಾ ಎಲ್ಲ ಯಾಕೆ ಅಂತ, ಆ ಥರ ಏನಾದ್ರು ಹೇಳ್ತಾರಂತ ನನಗೊಂದು ಕ್ವಶನ್ ಇರುತ್ತೆ ಆಯಿತಾ. ಯಾಕೆ ಅಂದರೆ ಡಿ ಬಾಸ್ ಅವ್ರದ್ದು ಅದೊಂದು ಆ್ಯಟಿಟ್ಯೂಡ್ ಇದೆ, ಅಂದರೆ ನಮ್ಮ ಸಿನಿಮಾನ ಬೇರೆ ಲ್ಯಾಂಗ್ವೇಜಿಗೆ ಯಾಕೆ ಕೊಡಬೇಕು, ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿ ಯಾಕೆ ಕೊಡಬೇಕು, ನಮ್ಮ ಕನ್ನಡದಲ್ಲೇ ನೋಡಲಿ ಬೇಕಿದ್ರೆ ಅಂಥದ್ದು ಆ ಥರ ಅಂದ್ಕೊಳ್ಳೋದು ಓಕೆ, ಸಹಜನೇ ಆಗಿರುವಂಥದ್ದು. ಇಲ್ಲಿ ನಾವು ಜಡ್ಜ್ ಮಾಡೋದಕ್ಕೂ ಆಗಲ್ಲ, ಯಾಕೆಂದರೆ ಅವರೆಲ್ಲ ದಿಗ್ಗಜರು, ಅವರೆಲ್ಲ ದೊಡ್ಡವರು, ಅವರು ತೊಗೊಳ್ಳೋಂಥ ಡಿಸಿಷನ್ಸ್ ಎಲ್ಲ ಆಗಿರುತ್ತೆ. ಈಗ ನಾನು ಹೇಳೋದಾದರೆ ಪ್ಯಾನ್ ಇಂಡಿಯಾ ಸಿನಿಮಾನ ಅಂತ ಕೇಳೋದಾದರೆ KD ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಸಿನಿಮಾ, ಎಲ್ಲ ಲ್ಯಾಂಗ್ವೇಜಲ್ಲೂ ಬರೋಕ್ಕೆ ಹೊಡಿರೋಂಥ ಸಿನಿಮಾ. ಅಷ್ಟೊಂದು ಮ್ಯೂಸಿಷಿಯನ್ಸ್ನೆಲ್ಲ ಸುಮ್ಮನೆ ಅಂತೂ ಕರೆಸಿಲ್ಲ, ಪ್ರತಿಯೊಂದು ಲೈನಲ್ಲೂ ಹಿಟ್ಟು ಕೊಡೋವಂಥ ಯೋಚನೆ ಮಾಡಿರೋವಂಥದ್ದು KDಲಾಗಿರೋವಂಥದ್ದು. ಈಗ ಡೆವಿಲ್ ವಿಷಯಕ್ಕೆ ಬರೋದಾದರೆ ಎಲ್ಲ 90 100 ಮ್ಯೂಸಿಷಿಯನ್ಸ್ ಕರೆಸೋವಂಥ ತಾಕತ್ತು ಆಲ್ರೆಡಿ ಅಜನೀಶ್ ಅವರಿಗೆ ಬಂದಾಗಿದೆ. UI ಮೂವಿಯಿಂದ ನಮಗೆ ಗೊತ್ತಾಗಿದೆ, ಡೆವಿಲಲ್ಲಿ ಅವ್ರು ಕೊಡ್ತಾರೆ. ಆದರೆ ಇದನ್ನು ಇನ್ಕ್ರೀಸ್ ಮಾಡಬಹುದು. ಈ ಒಂದು ಫೈಟ್ ಅಂತ ಹೇಳೋದಕ್ಕಾಗಲ್ಲ, ಈ ಒಂದು ಕ್ಲಾಶಿಂದನೂ ಆಗಿರ್ಬೋದು. ಅಜನೀಶ್ ಅವರು ಅವ್ರನ್ನ ಮೇಲೆ ನೀಡೋದಕ್ಕೆ ನೋಡ್ತಾರೆ. ಆ್ಯಂಡ್ ಟು ಬಿ ಹಾನೆಸ್ಟ್, ನನಗೆ ಗೊತ್ತಿರೋಂಗೆ ಅಜನೀಶ್ ಅವ್ರ ಥರ ಯಾರೂ ಇಲ್ಲ ಈ ನಮ್ಮ ಕರ್ನಾಟಕದಲ್ಲಿ ಬಂದಾಗ. ನೀವು ಆಚೆಯಿಂದ ಕರೆಸ್ತೀರಿ, ಏನು ಮಾಡ್ತಿರೋ ಇಲ್ಲಿಂದ ನೋಡಿ, UIಗೋಸ್ಕರ ಇವರೆಲ್ಲೆಲ್ಲೋ ಟ್ರಾವೆಲ್ ಮಾಡಿರಬೇಕಾದ್ರೆ, ಅಂದರೆ ಮ್ಯೂಸಿಷಿಯನ್ಸಿಗೋಸ್ಕರ ಟ್ರಾವೆಲ್ ಮಾಡಿರಬೇಕಾದ್ರೆ ರಿಯಲ್ ಆಗಿ ವಿಲನ್ ಆಗಿ ಬರ್ತಿರೋವಂಥ ಮೂವಿ ಆಗಿರೋವಂಥದ್ದು. ನೀವು ಮೆಜೆಸ್ಟಿಕಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ, ಅದನ್ನು ಇಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಡೆವಿಲ್ ಮೂವಿಲಾಗಿರೋವಂಥದ್ದು. ಸಿಮಿಲಾರಿಟಿ ಅಂತ ಕೇಳಿದ್ರೆ ಇದರಲ್ಲೊಂದು ಆರ್ಟಿಕಲ್ ಅಂತ ಬಂದಿತ್ತು, ಅದ್ರ ಬಗ್ಗೆ ಆರ್ಟಿಕಲ್ ಪ್ರಕಾರ ಇದೊಂದು ರಿಯಲ್ ಸ್ಟೋರಿ ಬೇಸ್ಡ್ ಇನ್ಸಿಡೆಂಟ್ ಥರ ಬರೋಕ್ಕೆ ಹೊರಟಿರೋವಂಥ ಮೂವಿ ಆಗಿರೋವಂಥದ್ದು ಡೆವಿಲ್. ಇದ್ರ ಬಗ್ಗೆ ನೀವು ಕೇಳಬೇಕು ಅಂತಂದರೆ ಇದಕ್ಕೊಂದು ಡೇಟ್ ಇನ್ನು ಫಿಕ್ಸ್ ಮಾಡ್ತೀನಿ, ಯಾವಾಗ ಬರಬೇಕು ಅಂತ ಒಂದು ಫಿಕ್ಸ್ ಮಾಡ್ಕೊಂಡೇ ಬರ್ತೀನಿ, ಆವಾಗ ಹೇಳ್ತೀನಿ. ಈಗೆಲ್ಲ ಸದ್ಯಕ್ಕೆಲ್ಲ ರಿವೀಲ್ ಮಾಡೋ ಅಗತ್ಯ ಇಲ್ಲ, ಅಂತ ದೊಡ್ಡ ರಿವೀಲ್ ಏನಲ್ಲ, ನಾನೇನು ಸ್ಟೋರಿನೇ ರಿವೀಲ್ ಮಾಡೋಕ್ಕೋಗಲ್ಲ. ಯಾವ ಆರ್ಟಿಕಲ್ ಬೇಸ್ಡ್ ಯಾವ ರೀತಿ ಸ್ಟೋರಿ ಹೋಗಕ್ಕೆ ಕೊಟ್ಟಿದೆ ಅಂತ ನಾನು ಹೇಳೋವಂಥದ್ದು. ಯೂಶ್ವಲಿ ಎಲ್ಲರದ್ದು ಅವ್ರದ್ದೇ ಸ್ಟೈಲ್ ಇರುತ್ತೆ, ಮಚ್ಚಿಡಿಯೋವಂಥದ್ದು. ಸುದೀಪ್ ಅವ್ರದ್ದು ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ದರ್ಶನ್ ಅವ್ರದ್ದು ಅವ್ರದ್ದೇ ಒಂದು ಸ್ಟೈಲ್ ಇದೆ. ಶಿವಣ್ಣ ಅವ್ರದ್ದೊಂದು ಯುನೀಕ್, ಅದೊಂದು OG ಗ್ಯಾಂಗ್ಸ್ಟರ್ ಅಂತ ಹೇಳ್ತಾರೆ, ಎಲ್ಲರದ್ದು ಅವ್ರದ್ದು ಯುನೀಕ್ ಸ್ಟೈಲ್ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಬರ್ತಿರೋವಂಥದ್ದು KD ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ ಅಂತ. ಇಲ್ಲ ಅವ್ರೇನು ಕಾಪ ನಿಜವಾಗ್ಲೂ ರೌಡಿನ ಅದೆಲ್ಲ ಗೊತ್ತಾಗಬೇಕು ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನರು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿರೋವಂಥದ್ದು. ರೀಸೆಂಟ್ ಇಂಟರ್ವ್ಯೂಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅವರು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಈ ಥರ ವೈಲೆನ್ಸ್ ಮೂವಿಗೆಲ್ಲ ಮೆನ್ಷನ್ ಮಾಡಿ ಹೇಳ್ತಿದ್ದಾರೆ. ಅಂದರೆ ಮೂವಿ ಸ್ಟೋರಿ ವೇಟೇಜ್ ಬಗ್ಗೆ ನೋಡಿದ್ರೆ ನನಗೆ ಓವರ್ ಆಲ್ ಕೇಳಿರೋ ಪ್ರಕಾರ ಎರಡು ಒಂದೇ ಥರ ಇದೆ. ಅಂದರೆ ಇಲ್ಲಿ ಪ್ಯಾನ್ ಇಂಡಿಯಾ ಆಗ್ತಾಯಿದೆ ಬಿಟ್ಟರೆ, ಪ್ಯಾನ್ ಇಂಡಿಯಾ ರಿಲೀಸಿಗೋಸ್ಕರ ರೆಡಿ ಆಗಿದ್ರೆ ಬಿಟ್ಟರೆ, ಯಾಕೆಂದರೆ KVN ಅಲ್ವಾ ಅವ್ರಿಗೆ ಆಗುತ್ತೆ. ಇಲ್ಲಿ ಆ ಥರದಿಂದ ಯಾವುದೇ ಒಂದು ಯೋಚನೆ ಮಾಡಿಲ್ಲ. ಯಾವ ಮೂವಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ದಾಗ್ಲೇ ನನಗೆ ಗೊತ್ತಾಗುವಂಥದ್ದು. ವಿಡಿಯೋನ ಆದಷ್ಟು ಶೇರ್ ಮಾಡಿ, ನನಗೂ ಕೂಡ ವಿಷಯಗಳು ಗೊತ್ತಾಗಬೇಕು, ಎಲ್ಲರಿಗೂ ರೀಚ್ ಆದಾಗ್ಲೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಂದು ಡೀಟೇಲ್ಸು ಹೋಗುವಂಥದ್ದು. ಸೊ ನಿಮಗೇನು ಅನ್ಸುತ್ತೆ ಬಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಈ ಸತಿ ನಾನು ಶೇರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಮೆಂಟ್ ಜೊತೆಗೆ, ದಯವಿಟ್ಟು ಶೇರ್ ಮಾಡಿ. ಪೀಸ್ ಔಟ್.